ನಮಸ್ಕಾರ ಎಲ್ಲ ಸಾವುಕಾರ ಮಂದಿಗೆ. ಬರ್ರಿ ನಮ್ಮ ಸಾಂಗ್ ಕೇಳಿ ಬರ್ರಿ, ಯಾವ ಸಾಂಗ್ ಶೂಟ್ ಹೊಂಟಿವಿ ಅಂತಂದು ಹೇಳ್ತೀನಿ. ಮತ್ತೆ ಅಲ್ಲಿಂದ ಸೀದಾ ಬೈಕ್ ಹೊತ್ಕೊಂಡು ನಾವು ಬಂದಿದ್ದೆ ಶ್ರೀ ಫಕ್ಕೀರೇಶ್ವರ ಸಂಸ್ಥಾನ ಮಠ ಶಿರಹಟ್ಟಿ. ಯಾಕಂದ್ರೆ ಈ ಪ್ಲೇಸ್ ಮಸ್ತ್ ಐತ್ರಿ ಶೂಟಿಂಗ್ ಮಾಡಕ್ಕೆ. ಶೂಟಿಂಗ್ ಮಾಡೋ ಟೈಮ್ನಾಗ ಎಲ್ಲ ಜನ ನಿಂತ್ಕೊಂಡು ನೋಡತ್ತಿದ್ರಿ. ಅದ್ರ ನಡುವೆ ಶೂಟ್ ಮಾಡೋ ಮಜಾನೇ ಬೇರೆ. ಇದ್ರ ನಡುವೆ ಇದೊಂದು ಕಾಮಿಡಿ ರೀ. ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತು ಹೇಳ್ರಿ? ಎಂತ ದೊಡ್ಡ ತಿಕ್ಕಲ್ ಕುಡ್ದು ನನ್ನ ಮಗ ಕುಡ್ಸಲ್ರಿ ಮನ್ಸದ್ರಿ ತಾನೇ. ಹಿಂಗೆ ನಾವಿಬ್ರು ಸೆಂಟ್ರ್ ಕಾಮಿಡಿ ಮಾಡ್ಕೊಂಡು ಹೊಂಟಿದ್ದೀರಿ. ಅದಾದ್ಮೇಲೆ ಮಠದ ಮುಂದೆ ಶೂಟಿಂಗ್ ಮಾಡತ್ತಿದ್ರಿ. ಶೂಟಿಂಗ್ ಮುಗಿದ ತಕ್ಷಣ ಹೊಟ್ಟೆ ಸಿತ್ರಿ. ಮತ್ತು ಹೊಟ್ಟೆಗೆ ಏನಾರು ಹಾಕೋಬೇಕಲ್ರಿ, ಅಂದ್ರೆ ಜೀವನ ನಡೀತೈತಿ. ಹಂಗಂತ ಸೀದಾ ನಾವು ಮಠದಾಗ ಊಟಕ್ಕಿತ್ರಿ. ಅಲ್ಲಿ ನೋಡ್ಬರ್ರಿ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್, ನಮ್ಮ ಕ್ಯಾಮ್ರಾಮನ್ಗಳು ಎಲ್ಲರೂ ಬಂದಾರ. ಒಂದು ಸಾಂಗ್ ಶೂಟ್ ಮಾಡಕ್ಕೆ ಇಷ್ಟು ಜನ ಬಂದಿವಿ. ಆದ್ರೆ ಏನು ಮಾಡ್ಬೇಕ್ರಿ, ಬಿಸಿಲು ತಿಕಾರಂಗ್ ಹೊಡ್ಯಾತಿತ್ತು. ಹೇಳ್ಕೊಂಡು ನಾವು ಎಲ್ಲ ಜಾಲಿ ಮಾಡಿದ್ರಿ. ಕೌಲಿಂಗ್ ಅವನು ಗುಡಿ ಅಂತ ಕೌಲಿಂಗ್ ಅವನು ಗುಡಿ. ಸೀದಾ ನಮ್ಮ ಅಣ್ಣಾರ ಜೊತೆಗೆ ನಾವು ಫಕ್ಕೀರೇಶ್ವರ ಮಠಕ್ಕೆ ದಾಸೋಹ ಐತ್ರಿ. ಊಟ ಮಾಡಕ್ಕೆ ಬಂದ್ಬಿಟ್ಟಿವ್ರಿ. ಊಟ ಅಂತೂ ಬರೋಬ್ಬರಿ ಆಗಿತ್ತು. ಶಿರಾ ಆಗಿತ್ತು. ಊಟ ಬರೋಬ್ಬರಿ ಬಡ್ದೆ ಮತ್ತೆ ಹೊಟ್ಟೆ ತುಂಬಿಸ್ಕೊಂಡು ಮತ್ತೆ ಶೂಟಿಂಗ್ ಸ್ಟಾರ್ಟ್. ನನಗಂತೂ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಷ್ಟೋ ತನಕ ಎಲ್ಲಿ ಶೂಟ್ ಮುಗಿತ. ಈಗ ನೋಡ್ರಿ ಗುಡಿ ನೋಡಿ, ಗುಡಿ ಒಳಗೆ ಒಂದು ಬಂಜಾರ ಸಾಂಗ್ ಶೂಟ್ ಒಳಗೆ ಸಿಕ್ಕಾಪಟ್ಟೆ ಕನ್ನಡ ಕಾಮಿಡಿನ ಮಸ್ತ್ ಆದ್ರಿ. ಆದರೂ ಬಿಡ್ಲಿಲ್ಲ, ಫುಲ್ ಮುಗಿಸ್ಕೊಂಡು ಮತ್ತೆ ಸೀದಾ ಬಂದ್ಬಿಟ್ಟಿವ್ರಿ. ಜೂನಿಯರ್ ಕ್ಯಾಮ್ರಾ ಮನೆ ಕಿವಿಯಾಗ ಹೋಗಿ ಇಟ್ಕೊಂಡ್ರ ನೋಡ್ರಿ. ದಂಬೆ ಕಲೈ ಇವ್ರ ಅಸಿಸ್ಟೆಂಟ್ ಡೈರೆಕ್ಟರ್.